ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ದೂರು ಕೊಡೋಕೆ ವಾಷಿಂಗ್ಟನ್ಗಾದರೂ ಹೋಗಲಿ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ಹುಬ್ಬಳ್ಳಿಯಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ನಕಲಿ ಸಹಿ ಮಾಡಿ ರಾಜ್ಯವನ್ನು ಕೊಳ್ಳೆ ಹೊಡೆದವರಿಗೆ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಅವಕಾಶವನ್ನು ಕೊಡಬಾರದು, ನಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೇವೆ ಅಂತ ವಿಜಯೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ವಿರೋಧಿ ಬಣ ದೂರು ಕೊಡೋಕೆ ದಿಲ್ಲಿ ಅಥವಾ ವಾಷಿಂಗ್ಟನ್ಗಾದರೂ ಹೋಗಲಿ, ನಮ್ಮ ಆರೋಪ ಸತ್ಯವಾಗಿದೆ. ವರಿಷ್ಠರು ಈ ಬಗ್ಗೆ ಯಾರಿಂದಲೋ ಹೇಳಿಕೆ ಪಡೆಯುವುದು ಸರಿಯಲ್ಲ. ಪಕ್ಷದ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಕಳಕಳಿ ಇರುವವರು ಈ ಹೇಳಿಕೆ ಪಡೆಯಿರಿ ಅಂತ ಪರೋಕ್ಷವಾಗಿ ರೇಣುಕಾಚಾರ್ಯ ಅವರನ್ನ ಟೀಕಿಸಿದ್ದಾರೆ. ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ವಿಜಯೇಂದ್ರ ತಂದೆಯ ಹೆಸರಿನಲ್ಲಿ ಬಹಳಷ್ಟು ನಕಲಿ ಸಹಿ ಮಾಡಿದ್ದಾನೆ, ತಾಕತ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಸಮಗ್ರ ತನಿಖೆ ನಡೆಸಲಿ ಅಂತ ಇದೇ ಸಂದರ್ಭದಲ್ಲಿ ಸವಾಲನ್ನು ಕೂಡ ಹಾಕಿದ್ದಾರೆ. ಇನ್ನು ಮೂಡಾಗೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ. ಸಮಗ್ರ ತನಿಖೆ ಆಗಲಿ ಅಂತ ಇದನ್ನು ಕೂಡ ಆಗ್ರಹಿಸಿದ್ದಾರೆ. ಮೂಡಾ ಹಗರಣದಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವರ ಹೆಸರು ಮಾತ್ರ ಹೈಲೈಟ್ ಆಗ್ತಿದೆ, ಆದರೆ ವಿಜಯೇಂದ್ರ ಮತ್ತು ಜಿಟಿ ದೇವೇಗೌಡ ಸೇರಿ ಹಲವರು ಶಾಮೀಲಾಗಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಸಮಗ್ರ ರೀತಿಯಾದಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಇನ್ನು ಪಕ್ಷ ನಡೆಸುವ ಶಕ್ತಿ ವಿಜಯೇಂದ್ರಂಗೆ ಇಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದಂಥ ಹರಿಹರ ಶಾಸಕ ಬಿಪಿ ಹರೀಶ್, ಪಕ್ಷ ನಡೆಸುವಂತ ಸ್ವತಂತ್ರ ಶಕ್ತಿ ವಿಜಯೇಂದ್ರಂಗೆ ಇಲ್ಲ, ಹೀಗಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಅನುಭವಿ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ವಿಜಯೇಂದ್ರ ಅವರನ್ನು ಬದಲು ಮಾಡಬೇಕು ಅಂತ ಹಟ್ಟಕ್ಕೆ ಬಿದ್ದಿದ್ದಾರೆ. ಮಾಡೋವರೆಗೂ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರಾದರೂ ದೂರು ಕೊಡಿ, ಎಲ್ಲಿಗಾದ್ರೂ ದೂರು ಕೊಡಿ, ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ, ಪರಪ್ಪನ ಅಗ್ರಹಾರ ಇನ್ನು ಮುಂದೆ 3 ಭಾಗ. ಸಜಾ ಖೈದಿಗಳು ವಿಚಾರಣಾ ಬಂದಿ, ಮಹಿಳಾ ಖೈದಿಗಳು ಪ್ರತ್ಯೇಕ ಬೇರೆ ಬೇರೆ ಮಾಡ್ತಾರಂತೆ. ಕಾರಾಗೃಹ ಇಲಾಖೆ ಪ್ರಸ್ತಾವನೆಗೆ ಸರ್ಕಾರ ಕೂಡ ಅಸ್ತು ಅಂತ ಹೇಳಿದೆ ಅಂತೆ. ಜೈಲಲ್ಲಿ ಇರುವಂಥವರ ಸಂಖ್ಯೆ ಎಷ್ಟಿದೆ ಅಂತ ಅಂದರೆ ನೋಡಿ, ಈ ಜೈಲು ಸಾಮರ್ಥ್ಯ ಇರೋದು 4146, ಹಾಲಿ ಇರೋದು 4994. ವಿಚಾರಣಾಧೀನ ಕೈದಿಗಳು 3926, ಸಜಾ ಕೈದಿಗಳು 1068, ಮಹಿಳಾ ಕೈದಿಗಳು 205. ಸೊ ಆ ಕಾರಣಕ್ಕಾಗಿ ಪರಪ್ಪನ ಅಗ್ರಹಾರವನ್ನು 3 ಭಾಗ ಮಾಡಬೇಕು ಅಂತ ಡಿಸ್ಕಸ್ ಆಗಿದೆಯಂತೆ. ಅದಕ್ಕೆ ಸರ್ಕಾರ ಕೂಡ ಅಸ್ತು ಅಂತ ಹೇಳಿದೆಯಂತೆ, ಸಂಖ್ಯೆ ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ.